ರೈತ ಬಾಂಧವರೇ, ಇವತ್ತು ನಮ್ಮ ವೆಲ್ಕಮ್ ಸೀಡ್ಸ್ನ ಒಂದು ತಂಡ ಪಾವಗಡ ಗ್ರಾಮಕ್ಕೆ ಆಗಮಿಸಿದೆ. ಸೊ ತಮ್ಮ ಹೆಸರು? ಚಂದನ್ ರೆಡ್ಡಿ ಅವರೇ. ಸೊ ಚಂದನ್ ರೆಡ್ಡಿ ಅವರೇ, ಈಗ ನಾವು ಒಂದು ಡೆಮೋ ಸ್ಯಾಂಪಲ್ ಟ್ರಯಲ್ಗೆ ಒಂದು ವೆಲ್ಕಮ್ ಸೀಡ್ಸ್ನ 3035 ವೆರೈಟಿ ಅಂತ ಕೊಟ್ಟಿದ್ದೆವು ನಿಮಗೆ. ಸೊ ಈ 2 ಲೈನ್ಗಳನ್ನು ಹಾಕಿದ್ದೀರಾ ಅಂತ ಇದ್ದಾರೆ. ಅದ್ರ ಜೊತೆಗೆ ಇತರ ವೆರೈಟಿಗಳನ್ನು ಹಾಕಿದ್ದೀರಾ ಇಲ್ಲಿ. ಸೊ ಈಗ ನಿಮ್ಮ ಅಭಿಪ್ರಾಯ ಏನು? 3035 ವೆಲ್ಕಮ್ ಸೀಡ್ಸ್ನ ಈ ಡೆಮೋ ಟ್ರಯಲ್ ಹಾಕಿದ್ದೀರಲ್ಲ, ನಿಮ್ಗೆ ಹೇಗೆ ಅನಿಸುತ್ತೆ? ಈ ಫಸ್ಟ್ ಇಂದ ಲಾಸ್ಟ್ ವರ್ಗು ಗೋಲಿಗೆ ಏನು ಬಿದ್ದಿಲ್ಲ. ಒಂದೇ ಸೈಜ್ ಅವಾಗಿಂದ ಒಂದು 90 ಗ್ರಾಮ್ಸ್ ಆ ಸೈಜಲ್ಲೇ ಇದೆ. ಲಾಸ್ಟ್ ವರ್ಗು 90 to 100 ಗ್ರಾಮ್ಸ್ ಲಾಸ್ಟ್ ವರ್ಗು ಹಂಗೆ ಇದೆ. ಅದು ಬೇರೆ ವೆರೈಟಿ ಕಂಪೇರ್ ಮಾಡಿದ್ರೆ ಅದು ಮಧ್ಯದಲ್ಲಿ ಒಂದೆರಡು ಸಲ ಗೋಲಿಗೆ ಬಿದ್ದಿತ್ತು, ಒಂದೆರಡು ಮೂರು ಕಟ್ಟಿಂಗ್ ಸ್ಟಿಕ್ ಹೋಗ್ಬಿಟ್ಟಿತ್ತು. ಇದು ಅವಾಗಿಂದ ಹಂಗೆ ಇದೆ. ಕಾಯಿ ಗಟ್ಟಿನೂ ಹಂಗೆ ಇದೆ. ಕಾಯಿ ಗಟ್ಟಿ ಇದೆ. ಈಗ ಎಷ್ಟನೇ ಕಟಾವು ಮಾಡ್ತಾ ಇದ್ದಾರೆ? ಇದು ನಾಳೆ ಕಿತ್ತರೆ 11ನೇ ಕಟಾವು. ನಾಳೆ ಕಟಾವು ಮಾಡಿದ್ರೆ 11ನೇ ಕಟಾವು. ಸೊ ಒಟ್ಟು ಗೋಲಿತನ ಪ್ರಮಾಣ ಇಲ್ಲ, ನೀವು ಒಂದೇ ಸೈಜ್ ಇದೆ ಅಂತ 11ನೇ ಕಟಾವು ತನ. ಮತ್ತೆ ಮಚ್ಚೆ ಕೂಡ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದೆ ಅದು ಕಂಪೇರ್ ಮಾಡಿದ್ರೆ ಇತರ ತಳಿ ಹಾಕಿದ್ದು ಅದಕ್ಕೆ ಕಂಪೇರ್ ಮಾಡಿದ್ರೆ ಮಚ್ಚೆ ಕಡಿಮೆ ಇದೆ. ಸೊ ಈಗ ನೀವು ಕಾಯಿದು ಶೇಪ್ ಚೆನ್ನಾಗಿದೆ ಅಂತ? ಶೇಪ್ ಚೆನ್ನಾಗಿದೆ. ಇಳುವರಿಯಲ್ಲಿ ನಿಮ್ಗೆ ಹೇಗೆ ಅನಿಸುತ್ತೆ? ಇಳುವರಿನೂ ಚೆನ್ನಾಗಿದೆ. ಈಗ ನೋಡಿ, ಇದು ಈಗ ನಾಳೆ 11ನೇ ಕಟಾವ್ ಆದ್ರೂ ಏನ್ ಶೈನಿಂಗ್ ಇದೆ. ಅದು ನಾವು ನೆಲದ ಮೇಲೆ ಇನ್ನ ಸ್ಟೇಕಿಂಗ್ ಮಾಡಿದ್ರೆ ಇನ್ನ ಚೆನ್ನಾಗಿರೋದು. ನೀವು ಓಪನ್ ಆಗಿ ಇದು ಮಾಡಿದ್ದೀರಾ, ನೆಲದ ಮೇಲೆ ಬಿಟ್ಟಿದ್ರು ಈ ಶೈನಿಂಗ್ ಚೆನ್ನಾಗಿದೆ. ಸೊ ಒಟ್ಟಾರೆಯಾಗಿ ಈಗ ಇತರ ನರ್ಸರಿ ಜನನು ಬಂದಿದ್ದಾರೆ. ಸೊ ನಿಮ್ಮ ಹೆಸರು? ರಾಮಾಂಜಿ ಸರ್. ನಿಮ್ಮ ಹೆಸರು? ನೀವು? ರಮೇಶ್. ಬಾಬು. ಈಗ ನೀವು ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ? ಈಗ ಈ ತಳಿ ಹಾಕಿದ್ದಾರೆ ಈಗ 3035 ವೆರೈಟಿ ಅಂತ ಇದು. ಸೊ ವೆಲ್ಕಮ್ದು ನಾವು ಇನ್ನೂ ಕಮರ್ಷಿಯಲಿ ಬಿಟ್ಟಿಲ್ಲ. ಸೊ ಇದು ಟ್ರಯಲ್ ಅನ್ನು ಡೆಮೋ ಟ್ರಯಲ್ ಬಿಟ್ಟಿದ್ದಾರೆ. ಸೊ ಈಗ ಏನು ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? బాగుంది సార్. ఒకసారి డెమో చూసినాం కదా. దీని షేప్ బాగుంది, గట్టి ఉంది. షేప్ రౌండ్ షేప్ ఉంది, గట్టి ఉంది కాయ. ఓకే, మార్కెట్ లో కూడా బాగా పోతుంది. 11ನೇ కటింగ్ ಅಂದ್ರೆ ನೋಡಿ కాయ కూడా గట్టి ఉంది, గట్టి బాగుంది. ಗಟ್ಟಿ ಬಂದು ಸೈಜ್ ಬಾಗುಂది, ಮೀಡಿಯಂ ಸೈಜ್ ಬಾಗುಂది. ಸೊ ಈಗ ಏನ್ ಮುಂದೆ ಸೀಸನ್ ಯಾವ ಟೈಮ್ ಅಲ್ಲಿ? ಈಗ ನಿಮ್ಗೆ ಮಾರ್ಚ್ ಅಲ್ಲಿ ನೀವು ಇದನ್ನ ಪ್ರೊವೈಡ್ ಮಾಡಿದ್ರೆ ನಿಮ್ಗೆ ಮಾಡ್ಬೋದಾ ಇದನ್ನ ವೆರೈಟಿಯನ್ನ? ఏప్రిల్ లో ఇస్తే మాకు సక్సెస్ అయితే చాలా. ఏప్రిల్ ఒకటి కరెక్ట్ గా ఇప్పుడు వర్షాకాలం వేస్తారు కదా, మచ్చ ఏం లేదు. ఇప్పుడు 11వ కటింగ్ మన చూస్తాండేది, ఇంతవరకు మచ్చ లేదు. బాగుంది కదా. వేయించుకోవచ్చు సార్. మేమైతే ఇప్పుడు వేరే వెరైటీ జతలో ఇచ్చిన 30,000 ఇది నాటిండేది. 30,000 జతలో ఇది 1000 పైరు నాటినారు. అంటే దానికంటే కూడా ఇది బాగుంది అని చెప్తున్నారు రైతు. మనకు కూడా చూస్తూనే ఉన్నాం కదా, కాయ అయితే బాగుంది. కాయ గట్టితనం, షేపు, కలరు అంతా బాగుంది. మచ్చ కూడా తడుస్తుంది. వర్షాకాలంలో ఇంకా ఎండాకాలం, వర్షాకాలం ఇప్పుడు సక్సెస్ అయినట్లే మనకి. ఎండాకాలము మార్చి ఏప్రిల్ లో ఇస్తే అప్పుడు తెలుస్తుంది సార్. ఆవిడ క్రాప్ ಡೆವಲಪ್ಮೆಂಟ್ అన్ని ಕರೆಕ್ಟ್ గా అయితే ఆవిడ సక్సెస్ అయినట్లే. ಓಕೆ, ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಓಕೆ ಸರ್. నువ్వు